ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಸುಮಿತ್ರಾ ನಾಗೇಶ್ ಅವಿರೋಧ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಉಮಾ ಹರೀಶ್ ರಾಜೀನಾಮೆ ನೀಡಿದ್ದ ಹಿನ್ನೆಲೆಯಲ್ಲಿ ಇಂದು ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರುಗಳು ಸೇರಿಕೊಂಡು ಅವಿರೋಧವಾಗಿ ಸುಮಿತ್ರಾ ನಾಗೇಶ್ ರವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ನಂತರ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಸುಮಿತ್ರಾ ನಾಗೇಶ್ ರವರಿಗೆ ಹಿತೈಷಿಗಳು, ರಾಜಕೀಯ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಕುಟುಂಬ ವರ್ಗದವರು ಹಾರ ತುರಾಯಿ ಹಾಕಿ ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾದ ಸುಮಿತ್ರಾ ನಾಗೇಶ್, ನನ್ನನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿರುವ ಎಲ್ಲಾ ಸದಸ್ಯರಿಗೂ ತುಂಬು ಹೃದಯದ ಧನ್ಯವಾದಗಳು. ನನ್ನ ಅವಧಿಯಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು. ಮೊದಲಿಗೆ ನಮ್ಮ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ ನಮ್ಮ MLA ಸರ್ ಅವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ವಾಸಣ್ಣನವರಿಗೂ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅವಧಿಯಲ್ಲಿ ಇರುವಷ್ಟು ದಿನ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಉನ್ನತ ಕೆಲಸಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಾಕಿ ಇದೆ ಆಗೋವಂಥದ್ದೆಲ್ಲ ಅದನ್ನೆಲ್ಲ ಆದಷ್ಟು ಮೂಲಭೂತ ಸೌಕರ್ಯಗಳು ನಮ್ಮ ಪಂಚಾಯಿತಿಯಲ್ಲಿ ಏನೇನಿದ್ದಾವೆ ಅದನ್ನೆಲ್ಲ ಬಳಸ್ಕೊಂಡು ನಾವು ತ್ಯಾಮಗೊಂಡ್ಲುವನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗ್ರಾಮ ನೈರ್ಮಲ್ಯ ಆಗಿರ್ಬೋದು, ಕುಡಿಯುವ ನೀರು, ಇವೆಲ್ಲ ತ್ಯಾಮಗೊಂಡ್ಲುವಿನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಇವೆಲ್ಲ ಸಮಸ್ಯೆ ಆಗಿದೆ. ಅದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತುಂಬ ಹೃದಯದ ಮನಸ್ಪೂರ್ವಕವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ವಾಸುದೇವಮೂರ್ತಿ, ಮಾಜಿ ಅಧ್ಯಕ್ಷೆ ಉಮಾ ಹರೀಶ್ ರಾಜೀನಾಮೆ ನೀಡಿದ್ದ ಕಾರಣ ಇಂದು ಎಲ್ಲಾ ಸದಸ್ಯರು ಸೇರಿ ಸುಮಿತ್ರಾ ನಾಗೇಶ್ ರವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಇವರ ಅವಧಿಯಲ್ಲಿ ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಲಸ ಕಾರ್ಯ ಮಾಡುತ್ತಾರೆ. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿಗೆ ಶಾಸಕ ಎನ್ ಶ್ರೀನಿವಾಸ್ ಸುಮಾರು ಕೋಟಿ ಅನುದಾನಗಳು ನೀಡಿ ಅಭಿವೃದ್ಧಿಪಡಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಅನುದಾನಗಳನ್ನು ನೀಡಿ ಅಭಿವೃದ್ಧಿಪಡಿಸುತ್ತಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕ್ರೆಡಿಟು ನಮ್ಮ MLA ಸಾಹೇಬ್ರಿಗೆ ಹೋಗಬೇಕು. ಅವ್ರು ಹೇಳ್ದಂಗೆ ಕೆಲಸ ನಡೆದಿದೆ. ನಂತರ ನಮಗೆ ಎಲ್ಲ ಮೆಂಬರ್ಗಳು ಸಹ ಸುಮಾರು ಏನಿಲ್ಲ ಅಂತಂದರೆ ತುಂಬಾ ಹೇಳೋಕ್ಕಾಗಲ್ಲ, ಏನೋ ಒಂದು 16, 17, 18 ಜನ ಮೆಂಬರ್ಗಳು ನಮಗೆ ಸಪೋರ್ಟ್ ಮಾಡಿದ್ರು. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆ. ಅಭಿವೃದ್ಧಿ ನಡೀತಾ ಇದೆ, ಕೆಲವ್ರು ಬಿಡ್ತಾ ಇಲ್ಲ. ಏನಂತಂದ್ರೆ ಈಗ ರೋಡ್ ಮಾಡ್ಬೇಕಾದ್ರೆ ಹೊಡಿಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋರು ಕೆಲವ್ರು ಅವರೇ. ಅದೇನಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಅಲ್ಲಿ ಸಪೋರ್ಟ್ ಮಾಡ್ತಾರೆ, ಇಲ್ಲಿ ನಮ್ಮ ಹತ್ರ ಏನು ಮಾಡ್ತಾರೆ, ಕೆಲಸ ಮಾಡಿಲ್ಲ ಅಂತಾರೆ. ಈ ನನ್ಗೆ ಬೇರೆ ಬೇರೆ ಪದ ಬರ್ತದೆ, ಬೇಡ. ಅವರೆಲ್ಲರೂ ಏನೇನು ಮಾತಾಡ್ತಾರೆ ಅವರೆಲ್ಲರೂ ಸೇರ್ಕೊಂಡು ಅದನ್ನು ಹೊಡೆದಾಕ್ಸಿದ್ರೆ ಏನಿಲ್ಲ ಅಂತಂದ್ರೆ 15 ದಿವಸ, 1 ತಿಂಗಳೊಳಗೆ ರೋಡ್ ಆಗ್ತದೆ. ಆ ರೋಡ್ ಆಗಂತ ಕೆಲಸ ಮಾಡೋದಿಲ್ಲ. ಇವರೆಲ್ಲರೂ ಏನು ಮಾಡ್ತಾರೆ, ಆ ಊರು ಹಾಳಾಗಂತ ಕೆಲಸ ಮಾಡ್ತಾರೆ. ಅದನ್ನೆಲ್ಲ ನಿಲ್ಲಿಸ್ಬೇಕು. ಅವ್ರಿಗಿದೊಂದು ಸಂದೇಶನ ತಮ್ಮ ಮೂಲಕನಾದ್ರೂ ತಿಳಿಸ್ಬಿಡಿ. ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ತ್ಯಾಮಗೊಂಡ್ಲಲ್ಲಿ ನಮಗೆ ಗೊತ್ತಿದ್ದಂಗೆ ಯಾವುದೇ ಇಂಡಸ್ಟ್ರಿ ಯಾವ ಏರಿಯಾ ಇಲ್ಲ. ನಮಗೆ ಆದಾಯ ಭಾಳ ಕಮ್ಮಿ. ನಾವೇನಿದ್ರು ನಮ್ಮ ಶಾಸಕರ ಮೇಲೆ ಡಿಪೆಂಡು. ನಮಗೇನು ಅಧಿಕಾರ ಅಭಿವೃದ್ಧಿ ಮಾಡಬೇಕಾದ್ರೆ ಅವರು ಅಷ್ಟೇ ಸಾಕಷ್ಟು ನಮಗೆ ಸಹಕಾರ ಮಾಡ್ತಿದ್ದಾರೆ. ತ್ಯಾಮಗೊಂಡ್ಲಲ್ಲಿ ಎಲ್ಲ ರೋಡ್ಗಳಿಗಾಗಲಿ, ಚರಂಡಿ ಆಗಲಿ, ಏನು ಬೇಕಾದರೂ ಅವರು ಕೋಟ್ಯಾಂತರ ರೂಪಾಯಿ ನಮಗೆ ತ್ಯಾಮಗೊಂಡ್ಲಿಗೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅವರಿಂದ ನಾವು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಾರ್ಟಿಯವರು ಕಳೆದ ಒಂದು ವರ್ಷದ ಹಿಂದೆಯೇ ಒಬ್ಬರು ನಮ್ಮ ಇವರು ಹರೀಶ್ ಅವರು ಮಿಸಸ್ ಅವರು ಅಧ್ಯಕ್ಷರಾಗಿದ್ದರು. 1 ವರ್ಷ ಉಮಾ ಹರೀಶ್ ಅವರು
ಅವರು ವರ್ಷ ಆದಮೇಲೆ ಅವರು ಮತ್ತು ಕೊಟ್ಟಿದ್ದರು ಇವರಿಗೆ ಮಾಡಿಕೊಡ್ಬೇಕಂತ. ಅವರು ಈಗ ಮೊನ್ನೆ ರಾಜೀನಾಮೆ ಕೊಟ್ಟು ಇವರಿಗೆ ನಾವು ಈಗ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 14 ಜನ ಸದಸ್ಯರುಗಳು ಎಲ್ಲ ಅವ್ರಿಗೆ 16 ಜನ ಸದಸ್ಯರುಗಳು 21ರಲ್ಲಿ 16 ಜನ ಸದಸ್ಯರುಗಳು ನಮ್ಮ ಕಡೆ ಸಹಕಾರ ಮಾಡಿದ್ದಾರೆ. ದೇವರು ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ, ಒಳ್ಳೆ ಅಧಿಕಾರ ಕೊಡಲಿ ಅಂತ ನಾನು ಅವ್ರಿಗೆ ದೇವರಲ್ಲಿ